ಎರಡಲ್ಲ 16 ಸರ್ಕಾರಿ ದೊಡ್ಡ ದೊಡ್ಡ ಹುದ್ದೆಗಳನ್ನ ರಿಜೆಕ್ಟ್ ಮಾಡಿದಂತಹ ಒಂದು ಸ್ಟೋರಿ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ನಮ್ಮ ಚಾನೆಲ್ ಅನ್ನ ನೀವೇನಾದ್ರೂ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈ ಕೂಡಲೇ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಒಂದು ಉದ್ಯೋಗ ಸರ್ಕಾರಿ ಉದ್ಯೋಗ ಸಿಕ್ಕಿದ್ರೇನೆ ಎಲ್ಲರೂ ಹೊಟ್ಟೋಗ್ತೀವಿ, ಓಕೆ ಆಫರ್ ಅನ್ನ ಒಪ್ಕೊಳ್ತೀವಿ. ಆದ್ರೆ 16 ಸಲ ಇಸ್ರೋನು ಸೇರಿದಂತೆ ದೊಡ್ಡ ದೊಡ್ಡ ಹುದ್ದೆಗಳು ಬಂದಿದ್ರು ಸಹ, ಆಫರ್ಗಳು ಬಂದಿದ್ರು ಸಹ ಇಲ್ಲಿ ಒಬ್ಬ ಯುವತಿ ಅದನ್ನ ರಿಜೆಕ್ಟ್ ಮಾಡಿದ್ದಾರೆ. ಯಾರು ಇವರು ಅಂತ ಹೇಳಿದ್ರೆ ಉತ್ತರಾಖಂಡದ ತೃಪ್ತಿ ಭಟ್ ಅವರು. ಇವರು ಸಾಮಾನ್ಯ ಶಿಕ್ಷಕರ ಕುಟುಂಬದಲ್ಲಿ ಹುಟ್ಟಿರ್ತಾರೆ. ಸಹಜವಾಗಿ ಓದ್ನಲ್ಲೆಲ್ಲ ಚೆನ್ನಾಗಿರ್ತಾರೆ. ಆದ್ರೆ 9ನೇ ತರಗತಿಯಲ್ಲಿ ನಡೆದಂತಹ ಒಂದು ಚಿಕ್ಕ ಇನ್ಸಿಡೆಂಟ್ ಇವರ ಜೀವನದ ಗೋಲ್ ಬದಲಾಯಿಸ್ಬಿಡುತ್ತಂತೆ. 9ನೇ ತರಗತಿಯಲ್ಲಿದ್ದಾಗ ಅವರು ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರನ್ನ ಮೀಟ್ ಮಾಡುವಂತಹ ಒಂದು ಅವಕಾಶ ಸಿಕ್ಕಿತ್ತಂತೆ. ಆಗ ಕಲಾಂ ಅವರು ಇವರಿಗೆ ಒಂದು ಇನ್ಸ್ಪಿರೇಷನಲ್ ಲೆಟರ್ ಅನ್ನ ಕೊಟ್ಟಿದ್ರಂತೆ. ಆ ಒಂದು ಲೆಟರ್ ಓದಿದ ನಂತರದಲ್ಲಿ ಇವರಿಗೆ ಒಂದು ಹೊಸ ಕನಸು ಮೂಡ್ತಂತೆ. ಏನಂತಂದ್ರೆ IPS ಆಗ್ಬೇಕು ಅನ್ನುವಂಥದ್ದು. ಸೊ ಹಾಗಾಗಿ ಅವತ್ತಿನಿಂದ ಸಾಕಷ್ಟು ಶ್ರಮ ಪಟ್ಟು IPS ಗಾಗಿ ಪ್ರಿಪರೇಷನ್ ಮಾಡ್ಕೊಳ್ತಾರೆ. UPSC ಎಕ್ಸಾಮ್ಸ್ ಅನ್ನ ತಗೊಳ್ತಾರೆ. UPSC ಅಲ್ಲಿ 2013ರಲ್ಲಿ ಫಸ್ಟ್ ಅಂದ್ರೆ ಆಲ್ ಇಂಡಿಯಾ ಲೆವೆಲ್ ಅಲ್ಲಿ 165ನೇ ರ್ಯಾಂಕ್ ನ ಪಡ್ಕೊಳ್ತಾರೆ. ಫಸ್ಟ್ ರೌಂಡ್ ನಲ್ಲೇ ಕ್ಲಿಯರ್ ಮಾಡ್ತಾರೆ. ಇದಾದ ನಂತರದಲ್ಲಿ ಈ ಒಂದು ಜರ್ನಿಯಲ್ಲಿ ಅವರಿಗೆ 16 ಸರ್ಕಾರಿ ಉದ್ಯೋಗಗಳ ಆಫರ್ ಬಂದಿತ್ತಂತೆ. ಅದೆಲ್ಲವನ್ನ ಅವರು ರಿಜೆಕ್ಟ್ ಮಾಡಿದ್ರಂತೆ. ಸೊ ಎಷ್ಟು ಈ ಒಂದು ಕಥೆಯಿಂದ ನಮ್ಗೆ ಇಷ್ಟು ಇನ್ಸ್ಪಿರೇಷನ್ ಸಿಗುತ್ತೆ ಅಂತಂದ್ರೆ, ನಮ್ಮ ಗೋಲ್ ಬಗ್ಗೆ ನಾವು ಸ್ಪಷ್ಟತೆ ಇಟ್ಕೊಂಡಿದ್ರೆ ಎಲ್ಲವೂ ಸಾಧ್ಯ ಅಂತ ಹೇಳಿ. ಸೊ ಅವರು UPSC ಯನ್ನ ಕ್ಲಿಯರ್ ಆದ ಕೂಡಲೇ ಅವ್ರಿಗೆ IPS ಸಹ ಅವರು ಆಗ್ತಾರೆ. ತಮ್ಮದೇ ಆದಂತಹ ಹುಟ್ಟೂರಿನಲ್ಲಿ ಅವ್ರಿಗೆ IPS ಹುದ್ದೆ ಅಲಾಟ್ ಆಗುತ್ತೆ. ಅದಾದ ನಂತರ ಹಲವು ಪ್ರಮುಖ ಹುದ್ದೆಗಳಲ್ಲೂ ಸಹ ಅವರು ಕಾರ್ಯಪ್ರವೃತ್ತಿಯನ್ನ ನಿರ್ವಹಿಸ್ತಾರೆ. ಸೊ ಯಾವಾಗ್ಲೂ ಇದರಿಂದ ಅಂದ್ರೆ ಈ ಸ್ಟೋರಿಯಿಂದ ನಾವ್ ಏನ್ ತಿಳ್ಕೊಳ್ಬಹುದು ಅಂದ್ರೆ, ಯಾವಾಗ್ಲೂ ನಿಮ್ಮ ಒಂದು ಗೋಲ್ ಏನಿರ್ಬೇಕು ಅದ್ರ ಬಗ್ಗೆ ನೀವು ತುಂಬಾ ಸ್ಪಷ್ಟತೆಯನ್ನ ಹೊಂದಿರ್ಬೇಕಾಗತ್ತೆ. ನೀವು ಯಾವಾಗ ನಿಮ್ಮ ಗೋಲ್ ಬಗ್ಗೆ ಸ್ಪಷ್ಟತೆಯನ್ನ ಹೊಂದಿರ್ತೀರಾ ಆಗ ಅದು ಸಕ್ಸಸ್ ಆಗೋದಕ್ಕೆ ಸಾಧ್ಯ ಅಂತ ಹೇಳಿ ಗೊತ್ತಾಗತ್ತೆ. ಹಾಗೆ ಗೋಲ್ ದೊಡ್ಡದಾದಷ್ಟು ಅದರಲ್ಲಿ ತ್ಯಾಗವೂ ಸಹ ದೊಡ್ಡದಾಗಿರುತ್ತೆ ಅಂತ ಹೇಳಿ ತೃಪ್ತಿ ಭಟ್ ಅವರ ಈ ಒಂದು ಸ್ಟೋರಿ ಹೇಳ್ತಾ ಇದೆ. ಸೊ ಇದೇ ರೀತಿ ನೀವು ಎಲ್ಲ ನಿಮ್ಮ ಲೈಫ್ ನಲ್ಲಿ ಗೋಲ್ ಸೆಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇನ್ನಷ್ಟು ಇದೇ ರೀತಿಯ ಹಲವು ಇನ್ಸ್ಪಿರೇಷನಲ್ ವಿಡಿಯೋಸ್ಗಳಿಗಾಗಿ ಸುಮನ್ TV ಕನ್ನಡ ಎಜುಕೇಶನ್ ಅನ್ನ ಫಾಲೋ ಮಾಡಿ.